Yo tomo eso como que el hombre se encuentra ahorita de parral. Imagino que esta carne está buena. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಗುತ್ತು ಚಾನಲ್ಗೆ ಸ್ವಾಗತ. ಇವತ್ತು ಸಂಡೇ. ನಾನು ನನ್ನ ಮಕ್ಕಳು ಬೆಳಗ್ಗೆ ಹೊರಗೆ ಬಂದಿದ್ದೆ. ನಾನು ನನ್ನ ಮಕ್ಕಳು ಮಾತ್ರ ಎಲ್ಲ ಹೊರಗೆ ಬಂದದ್ದು. ಪ್ರಶಾಂತ್ ಸಹ ಬಂದಿದ್ದರು. ಇವತ್ತು ಅವ್ರಿಗೆ ಆಫೀಸಲ್ಲಿ ಕೆಲಸ ಇತ್ತು, ಸಂಡೇ ಆದರೂ ಸಹ. ಹಾಗಾಗಿ ಅವರು ಆಫೀಸ್ಗೆ ಹೋಗುವಾಗ ಮಧ್ಯ ದಾರಿಯಲ್ಲಿ ನಮ್ಮನ್ನು ಇಳಿಸಿ ಹೋದರು. ಹಾಗಾಗಿ ನಾವು ನಡ್ಕೊಂಡು ಹೋಗ್ತಾಯಿದ್ದೀವಿ. ಅವರು ಹೇಳಿದರು, ನನ್ನ ಕೆಲಸ ಎಲ್ಲ ಮುಗಿಸಿ ನಾನು ಬರ್ತೇನೆ, ನೀವು ಅಲ್ಲಿವರೆಗೂ ನಿಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗಿ ಅಂತ ಹೇಳಿದರು. ಸೊ ನಮಗೆ ಹೋಗ್ತಾ ಸಿಕ್ಕಿದ್ದು ಫಸ್ಟ್ ಡೇ ಟು ಡೇ ಮಾಲ್ ಅಂತ ಸಹ ಹೇಳ್ಬೋದು, ಚಿಕ್ಕ ಮಾಲ್ ಅಂತ ಸಹ ಹೇಳ್ಬೋದು, ಅಥವಾ ಹೈಪರ್ ಮಾರ್ಕೆಟ್ ಅಂತ ಸಹ ಹೇಳ್ಬೋದು. ಸೊ ನಾವು ನೆನೆಸಿದ್ವಿ ಇದು ಬೆಸ್ಟ್ ಪ್ಲೇಸ್, ಯಾಕಂದರೆ 4 ಫ್ಲೋರ್ಸ್ ಇದೆ. ಹಾಗಾಗಿ ಇಡೀ ದಿವಸ ನಮಗೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಅಥವಾ ಅರ್ಧ ದಿನ ಅಂತೂ ಆರಾಮ್ಸೆ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಅಂತ ನೆನೆಸ್ಕೊಂಡು ನಾನು ನನ್ನ ಮಕ್ಕಳು ಡೇ ಟು ಡೇ ಒಳಗೆ ಹೋದ್ವಿ. ಬನ್ನಿ, ಡೇ ಟು ಡೇ ಹೇಗಿದೆ, ಏನೇನಿದೆ ಅಂತ ನಾನು ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಹಿಂದೆ ನೋಡ್ತಿರ್ಬೋದು ಎಷ್ಟು ವೆರೈಟೀಸ್ ಆಫ್ ಬಿಸ್ಕೆಟ್ಸ್ ಎಲ್ಲ ಇತ್ತು. ಹಾಗೆ ಇಲ್ಲಿ ಸಹ ನಾನು ಚಾಕ್ಲೇಟ್ಸನ್ನೆಲ್ಲ ತೋರಿಸಿದೆ. ನೋಡಿ, ಇಲ್ಲಿ ನಮ್ಮ ಡೈರಿ ಮಿಲ್ಕ್. ಏನೇ ಹೇಳಿ, ಇಂದೇ ಡೈರಿ ಮಿಲ್ಕ್ ಟೇಸ್ಟ್ ದ ಬೆಸ್ಟ್ ಅಂತ ಹೇಳ್ಬೋದು. ಇಲ್ಲಿದೇನು ಅಷ್ಟೊಂದು ನಂಗೆ ಇಷ್ಟ ಆಗಲ್ಲ. ಇಲ್ಲಿದ್ದು ಡೈರಿ ಮಿಲ್ಕ್ ಫ್ಲೇವರ್ ನೋಡಿ, ಲಾಟ್ಸ್ ಆಫ್ ಗುಡ್ ಡೇ ಬಿಸ್ಕೆಟ್ ಇದೆ, ಇಲ್ಲಿ ಬ್ರಿಟಾನಿಯಾ ಸಹ ನೋಡಿದಾಗ ಖುಷಿ ಆಗ್ತದೆ. ಎಷ್ಟು ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಸಹ ಇಲ್ಲಿದೆ, ಬಿಸ್ಕೆಟ್ಸ್ ಸಹ ಇದೆ, ಏನು ಬೇಕು ಎಲ್ಲ ಸಿಗ್ತದೆ. ಟ್ರಾವೆಲ್ ಮಾಡುವವರಿಗೆ ಇದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ಬಂದರೆ ಪ್ರತಿಯೊಂದು ವಸ್ತು ಸಹ ನಮಗೆ ಸಿಗ್ತದೆ. ನೋಡಿ, ಎಷ್ಟು ವೆರೈಟೀಸ್ ಆಫ್ ಬಿಸ್ಕೆಟ್. ಬ್ರಿಟಾನಿಯಾ, ಮಾರಿ ಇದೆ, ಗುಡ್ ಡೇ ಇದೆ, ಮಿಲ್ಕ್ ಬಿಕ್ಕೀಸ್ ಇದೆ, ಗ್ಯಾಲಕ್ಸಿ ಚಾಕ್ಲೇಟ್ಸ್. ಇಲ್ಲಿ ಏನು ಖುಷಿ ಅಂದರೆ ನಿಮಗೆ, ಅಂದರೆ ಹೊರಗಿನ ದೇಶದಲ್ಲಿ ಏನು ಖುಷಿ ಅಂದರೆ ಎಲ್ಲೆಲ್ಲಿ ಬೇಕು ಏನೇನು ಸಾಮಾನು ಇರ್ತದೆ ನೋಡಿ, ಬಂದರೆ ಸಾಕು, ಅಲ್ಲಿಗೆ ಹೋದರೆ ಫಟಾಫಟ್ ನಮಗೆ ಕೈಗೆ ಸಿಕ್ಕಿ ತಗೊಂಡು ವಾಪಸ್ ಹೋಗ್ಬೋದು ಅಂತ ಹೇಳ್ಬೋದು. ಇಲ್ಲಿ ಅಂದರೆ ಫಟಾಫಟ್ ಶಾಪಿಂಗ್ ಮಾಡ್ಬೋದು. ಅಲ್ಲಿ ಹುಡುಕ್ಬೇಕು ಇಲ್ಲಿ ಹುಡುಕ್ಬೇಕಂತ ಏನಿರೋದಿಲ್ಲ, ಪರ್ಫೆಕ್ಟ್ ಅರೇಂಜ್ಮೆಂಟ್ ಮಾಡಿರ್ತಾರೆ. ಎಕ್ಲೇರ್ಸ್ ನೋಡಿ, ಓ ಗಾಡ್, ನಮ್ಮದು ಊರಿದು ಸೋಂಪಾಪುಡಿ, ಚುಕ್ಕಿ, ಏನು ಬೇಕು ಪ್ರತಿಯೊಂದು, ಅಂದರೆ ಪ್ರತಿಯೊಂದು ದೇಶದ ವಸ್ತು ಸಹ ಇಲ್ಲಿ ಸಿಗ್ತದೆ. ಗ್ರೋಸರೀಸ್ ಆಗ್ಬೋದು, ಅಥವಾ ಚಾಕ್ಲೇಟ್ಸ್ ಆಗ್ಬೋದು, ಬಿಸ್ಕಿಟ್ಸ್ ಆಗ್ಬೋದು, ಎಲ್ಲ ಸಿಗ್ತದೆ. ನೋಡಿ, ಫೆರರ್ ರೋಷರ್ ಅಂತ ಅಂದ್ಕೊಂಡಿದ್ದಾಳೆ. ನಾನು ಹೇಳೋದು ಇದು ಫೆರರ್ ರೋಷರ್ ಅಲ್ಲ ಅಂತ. ಅದಕ್ಕೆ ಅವಳು ಹೇಳೋದು ಚಾಕ್ಲೇಟ್ ನೋಡು, ಚಾಕ್ಲೇಟ್ ಕವರ್ ನೋಡು, ಸೇಮ್ ಫೆರರ್ ರೋಷರ್ ಥರನೇ ಇದೆ, ಇದೇ ಫೆರರ್ ರೋಷರ್ ಅಂತ ಹೇಳ್ತಾ ಇದ್ದಾಳೆ ಇಲ್ಲಿ. ಯಾಕಂದರೆ ಇಲ್ಲೇ ಬೆಳೆಯೋದಾದ ಕಾರಣದಲ್ಲಿ ಖರ್ಜೂರ ಸೊ ತುಂಬ ಫೇಮಸ್. ನೋಡಿ, ಎಷ್ಟು ವೆರೈಟೀಸ್ ಆಫ್ ಖರ್ಜೂರ ಇದೆ. ಎಲ್ಲದು ಸೇಮ್ ಅಂತ ಅಂದ್ಕೊಬೇಡಿ, ಎಲ್ಲದು ಡಿಫ್ರೆಂಟ್ ವೆರೈಟೀಸ್ ಆಫ್ ಖರ್ಜೂರ ಅಂತ ಸಹ ಹೇಳ್ಬೋದು. ನೋಡಿ, ಬಾದಾಮಿ ಹಿಟ್ಟು ಹೊರಗಡೆಯಿಂದ ಡೇಟ್ಸ್ ಕವರ್ ಮಾಡಿ, ಅಂದರೆ ಖರ್ಜೂರ ಕವರ್ ಮಾಡಿದ್ದಾರೆ. ಚಾಕ್ಲೇಟ್ ಖರ್ಜೂರ ಬೇಕಾ ನಿಮಗೆ, ಬಾದಾಮ್ ಬೇಕಾ, ವಾಲ್ನಟ್ ಬೇಕಾ, ಏನು ಬೇಕು, ಡಿಫ್ರೆಂಟ್ ವೆರೈಟೀಸ್ ಆಫ್ ಖರ್ಜೂರ ಇಲ್ಲಿ ಸಿಗ್ತದೆ. ಈವನ್ ರೀಸನೇಬಲ್ ರೇಟ್ ಅಂತ ಸಹ ಹೇಳ್ಬೋದು. ಇಂಡಿಯಾ ಕಂಪೇರ್ ಮಾಡಿದರೆ ಇಲ್ಲಿ ರೀಸನೇಬಲ್ ರೇಟ್ ಅಂತ ಸಹ ಹೇಳ್ಬೋದು. ಯಾಕಂದರೆ ಅವ್ರು ಇಲ್ಲೇ ಬೆಳೀತಾರಲ್ಲ, ಹಾಗಾಗಿ ಕಮ್ಮಿಯಲ್ಲಿ ಕೊಡ್ತಾರೆ. ನೋಡಿ, ಇದು ಕಾಟನ್ ಕ್ಯಾಂಡಿ ಅಂತ ಕಾಟನ್ ಕ್ಯಾಂಡೀಸ್ ನೋಡಿ, ಎಷ್ಟು ವೆರೈಟೀಸ್ ಆಫ್ ಕಾಟನ್ ಕ್ಯಾಂಡೀಸ್ ಇದೆ ಇಲ್ಲಿ ಅಂತ.
ಸೆಕ್ಷನ್ ಅಂತ ಸಹ ಹೇಳ್ಬೋದು. ನೋಡಿ, ಇದು ಓಲೆ ಬೆಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾರಿಗಾದರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಅದು ಓಲೆ ಬೆಲ್ಲನೋ ಅಥವಾ ಬೇರೆ ಬೆಲ್ಲನ ಅಂತ. ಯಾಕಂದರೆ ಊರಲ್ಲಿ ಓಲೆ ಬೆಲ್ಲ ಹಾಗೆ ಸಿಗೋದಲ್ಲ. ಈವನ್ ಇದು ನಾನು ನೆನೆಸೋದು, ಇದು ಜಾರಿಗೆ ಪುಳಿ ಅಂತ ಹೇಳ್ತಾರೆ ತುಳುವಲ್ಲಿ. ಆದರೆ ನನಗೆ ಅದು ಫಿಶ್ ಕರಿಗೆಲ್ಲ ಯೂಸ್ ಮಾಡ್ತಾರೆ ಸಾಮಾನ್ಯವಾಗಿ. ಕೇರಳದವರಿಗೂ ಮತ್ತು ನಮಗೆ ಸಹ ಗೊತ್ತಿರ್ತದೆ, ಮಂಗಳೂರಿನವರಿಗೆ ಜಾರಿಗೆ ಪುಳಿ ಅಂದರೆ ಏನು ಅಂತ. ಅದು ಅಲ್ವೋ ಹೌದಾ ಅಂತ ಯಾರಿಗಾದ್ರೂ ಗೊತ್ತಿದೆ ಪ್ಲೀಸ್ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ, ಕಾಫಿ ಪೌಡ್ರಲ್ಲೂ ನೆಸ್ಕೆಫೆ ಥರದ್ರಲ್ಲೂ ಸಹ ಎಷ್ಟು ವೆರೈಟೀಸ್ ಇದೆ ಅಂತ. ಖುಷಿ ಅಂದರೆ ಚಿಕ್ಕದು ಸಹ ಸಿಗುತ್ತೆ, ದೊಡ್ಡದು ಸಹ ಸಿಗ್ತದೆ. ಎಲ್ಲ ದೊಡ್ಡದೇ ಇದೆ ಅಂತ ಹೇಳಿಕ್ಕಾಗಲ್ಲ, ನಮಗೆ ಚಿಕ್ಕದು ಬೇಕಿದ್ರೆ ಚಿಕ್ಕದು ಸಹ ಇಲ್ಲಿ ಅವೈಲೇಬಲ್ ಇದೆ. ಎಷ್ಟು ಚಿಕ್ಕದು 100 ಗ್ರಾಮಿಂದ ಸಹ ಸ್ಟಾರ್ಟ್ ಆಗ್ತದೆ. 5ರಿಂದ 10 ವೆರೈಟೀಸ್ ಆಫ್ ಗೀಸ್ ಮತ್ತು ಡಾಲ್ಡಾ ಮತ್ತು ಎಣ್ಣೆಗಳು ಗ್ರೋಸರೀಸ್ ಬಂದ ತಕ್ಷಣ ಬಿಡ್ಬೇಕು ಹಂಗಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಜೋಡಿಸಿದೆ. ಆ್ಯಕ್ಚುಲಿ ನಾವು ಬೇಗ ಬಂದಿದ್ದೇವೆ, ಮತ್ತೆ ರಶಲ್ಲಿ ಕಾಲು ಇಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಸ್ವಲ್ಪ ಲೇಟ್ ಆದಾಗ ತುಂಬ ರಶ್ ಆಗ್ತದೆ. 4 ಫ್ಲೋರು ಸಹ ರಶಲ್ಲಿ ಕಾಲು ಇಡುವಂತೆ ಇಲ್ಲ, ಅಷ್ಟು ಜಿಗಿಬಿಗಿ ಅಂತ ಫುಲ್ಲು ರಶ್. ನಿಮಗೆ ನೋಡಿ, ಬಂದರೆ ಟವಲ್ ಸೆಕ್ಷನಲ್ಲಿ ಟವಲ್ ಸಿಗ್ತದೆ, ಡ್ರೆಸ್ಸಸ್ ಸಿಗ್ತದೆ, ಚಪ್ಪಲ್, ಸ್ಯಾಂಡಲ್ಸ್, ಬ್ಯಾಗ್ಸ್, ಪರ್ಸಸ್, ಕ್ಲಚಸ್ ಮತ್ತು ಏನು ಬೇಕು ಎಲ್ಲ ಇದೆ ಇಲ್ಲಿ. ಬುಕ್ಸ್, ಸ್ಟೇಷನರಿ ಎಲ್ಲ ಸಿಗುತ್ತೆ ಇಲ್ಲಿ. ಇಲ್ಲಿ ಎಷ್ಟು ವೆರೈಟೀಸ್ ಆಫ್ ಪರ್ಸ್ ಮತ್ತು ಹ್ಯಾಂಡ್ ಬ್ಯಾಗ್, ಕ್ಲಚಸ್ ಎಲ್ಲ ಇದೆ. ಇದು ಲೇಡೀಸ್ನವರ ಫೇವ್ರೆಟ್ ಸೆಕ್ಷನ್ ಅಂತ ಸಹ, ಒನ್ ಆಫ್ ದ ಫೇವ್ರೆಟ್ ಸೆಕ್ಷನ್ ಅಂತ ಸಹ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬೋರ್ ಅಂತೂ ಆಗಲ್ಲ. ಮಿನಿಮಮ್ ನಿಮಗೆ 4 to 5 hours ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡ್ಬೋದು ನಿಮಗೆ. Porque nadie ha regresado. ಇದು ಸಹ ಕಾಸ್ಟ್ಲಿ ಅಂತೇನಿಲ್ಲ, ರೀಸನೇಬಲ್ ಪ್ರೈಸಲ್ಲಿ ಇದೆ. ನೋಡಿ ಎಷ್ಟು ವೆರೈಟೀಸ್ ಆಫ್ ಪರ್ಸಸ್ ಇದೆ, ಡಿಫ್ರೆಂಟ್ ಸೈಜಸಲ್ಲಿ ಇದೆ. ಸಾಮಾನ್ಯವಾಗಿ ಯಾರೇ ಪೇರೆಂಟ್ಸ್ ಎಲ್ಲ ಬಂದರೆ ಇಲ್ಲಿಗೆ ಕರ್ಕೊಂಡು ಬರ್ತಾರೆ. ಯಾಕೆ ಹೇಳಿ, ಅಲ್ಲಿ ಇಲ್ಲಿ ಓಡಾಡೋ ಅದು ಬೇಕು ಇದು ಬೇಕು ಅಂತ ಅಲ್ಲಿ ಇಲ್ಲಿ ಓಡಾಡೋ ಸಮಸ್ಯೆನೇ ಇರಲ್ಲ. ಇದೊಂದು ಮಾಲಿಗೆ ಏನಂತೀರಿ, ಹೈಪರ್ ಮಾರ್ಕೆಟ್, ಸೂಪರ್ ಮಾರ್ಕೆಟ್, ಇದಕ್ಕೆ ಬಂದರೆ ನಿಮಗೆ ಪ್ರತಿಯೊಂದು ವಸ್ತು ಸಹ ಇಲ್ಲಿ ಸಿಗ್ತದೆ. ಹಾಗಾಗಿ ಎಲ್ಲರೂ ಇಲ್ಲಿಗೆ ಕರ್ಕೊಂಡು ಸಹ ಬರ್ತಾರೆ. Darle más vida a la vida. La noche tiene labios carmesí. ¿Acaso mi amor no vale nada para ti? Porque lo siento en mi alma. Porque todo mal espera tus palabras que se atrapan. Dime lo que no quiero oír. Dime lo que no quiero oír. Dime lo que no quiero oír. Dime lo que no quiero
Dime la verdad, porque siento frío con el sol, porque hemos cambiado el hablar por callar, porque hay verdades que no hablan, porque duele mal espera tus palabras que se atrevan. Dime lo que no quiero oír. Wow, we should have done that. We should have done that. ¿Acaso mi amor no vale nada para ti? Porque lo siento en mi ವೆರೈಟೀಸ್ ಆಫ್ ಬ್ಲ್ಯಾಂಕೆಟ್ಸ್, ಎಷ್ಟೆಷ್ಟು ತಿಕ್ಕಿದ್ದು ಬೇಕು, ತಿನ್ನಿದ್ದು ಬೇಕು, ಎಲ್ಲ ಥರದ ಬ್ಲ್ಯಾಂಕೆಟ್ಸ್, ಕಂಫರ್ಟರ್ಸ್ ಎಲ್ಲ ಇಲ್ಲಿ ಸಿಗ್ತದೆ ಈ ಸೆಕ್ಷನಲ್ಲಿ. que no quiero oír. Dime lo 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 que no quiero oír. Luna que me baña, sola en nuestra cama, tan 3 de la mañana. ¿Dónde tú estás? Tu pensamiento está en mi querer, está en mi querer. Dime lo que no quiero oír. Pues luego tomo eso como que el hombre se encuentra ahorita de parral. Imagino que esta jarana está buena, porque nadie ha regresado. And the bushman. Porque hay verdades que no hablan, porque duele mal espera tus palabras que se atrevan. Dime lo que no quiero oír. Dime lo que no quiero oír. Dime lo que no quiero oír. Tan 3 de la mañana, ¿dónde tú estás? Tu pensamiento está en mi querer, está en mi querer. Dime la verdad. Darle más vida a la vida. La noche tiene labios carmesí. ¿Acaso mi amor no vale nada para ti? Porque lo siento en mi alma. ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಐ ಹೋಪ್ ನಿಮಗೆ ಸಹ ಇಷ್ಟ ಆಗಿರ್ತದೆ ಅಂತ ನೆನೆಸ್ತೇನೆ. 95% ನಾನು ನಿಮ್ಮ ಜೊತೆ ಕವರ್ ಮಾಡಿದ್ದೇನೆ ವಿಡಿಯೋವನ್ನು. ಇನ್ನೊಂದು ಖುಷಿ ವಿಷಯ ಮತ್ತು ಇದರ ಸ್ಪೆಷಾಲಿಟಿ ಏನಂದರೆ, ಈ ಮಾಲಿದ ಸ್ಪೆಷಾಲಿಟಿ, ಈ ಪ್ರಾಜೆಕ್ಟನ್ನು ಪ್ರಶಾಂತ್ ಮಾಡಿದ್ದು 5 ವರ್ಷದ ಹಿಂದೆ ಪ್ರಶಾಂತ್ ಮಾಡಿದಂಥ ಪ್ರಾಜೆಕ್ಟ್ ಇದು. ಅದು ಸಹ ಪ್ರೌಡ್ ಮತ್ತು ಖುಷಿಯಾದ ವಿಷಯ ಅಂತ ಸಹ ಹೇಳ್ಬೋದು. ಈಗ ನಮಗೆ ಪ್ರಶಾಂತ್ ಸಿಕ್ಕಿದ್ರು. ಎರಡು ಕಾಲು. ಸೊ ನನಗೆ ತುಂಬ ಹೊಟ್ಟೆ ಹಸಿತಿತ್ತು. ನಾನು ಹೇಳಿದ್ದೆ ಪ್ರಶಾಂತ್ ಹತ್ರ. ಆ್ಯಕ್ಚುಲಿ ನಾವು ಪಾರ್ಕ್ ಮಾಡಿದ್ದು ಬೇರೆ ರೆಸ್ಟೋರೆಂಟ್, ಆದರೆ ನಾನು ಪ್ರಶಾಂತ್ ಹತ್ರ ಹೇಳಿದೆ, ಇಲ್ಲ ನನಗೆ ಅಂದರೆ
ಮಂಗಳೂರು ಸ್ಟೈಲ್ ಫುಡ್ಡೇ ಊಟ ಮಾಡಬೇಕು, ಬಾಳೆ ಎಲೆ ಊಟ, ಅಲ್ಲಿಗೆ ಕರ್ಕೊಂಡು ಹೋಗಿ ಅಂತ. ಹಾಗಾಗಿ ನಾವು ಹೋದ್ವಿ ನ್ಯೂ ದಾಸ್ ಪ್ರಕಾಶ್ ರೆಸ್ಟೋರೆಂಟ್ಗೆ. ಇಲ್ಲಿ ಒಳಗೆ ಬಂದರೆ ಚಿಕ್ಕಮಂಗ್ಳೂರು ಅಂತಲೇ ಹೇಳ್ಬೋದು. ಅಲ್ಲಿದ್ದು ಹುಲಿ ವೇಷದ ಪಿಕ್ಚರ್ ಮತ್ತು ಮಂಗಳೂರದೆಲ್ಲ ಸೀನರೀಸ್ ಎಲ್ಲ ನೋಡುವಾಗ ತುಂಬ ಖುಷಿ ಆಯಿತು, ತುಂಬ ಪ್ರೌಡ್ ಫೀಲಿಂಗ್ಸ್ ಆಯಿತು. ಕನ್ನಡ ಅಕ್ಷರದಲ್ಲಿ ಬರೆದಿದ್ರು ನೋಡಿ. ಬಾಳೆ ಎಲೆ ಊಟದಲ್ಲಿ ತೊಂಡೆಕಾಯಿ ಪಲ್ಯ ಮತ್ತು ಒಣಮೀನಿನ ಚಟ್ನಿ, ಕೋಳಿ ಸುಕ್ಕ, ಕೋಳಿ ರಸ, ಶಾವಿಗೆ ಮತ್ತು ಚಿಕನ್ ಏನಂತಾರೆ ಏಡಿ ಗಿರಿ ರೋಸ್ಟ್, ಫಿಶ್ ಫ್ರೈ ಮತ್ತು ಫಿಶ್ ಕರಿ ರೈಸ್ ಆಯಿತು, ಒಂದು ಸ್ವೀಟ್ ಪಾಯಸ ಸಹ ಇತ್ತು. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಫಸ್ಟಿಗೆ ನೈತಿಗೆ ತೊಗೊಂಡಿರಲಿಲ್ಲ, ಬೇರೆ ಆರ್ಡ್ರ್ ಮಾಡ್ದೆ. ಮತ್ತೆ ಹೇಳಿದೆ ಇಲ್ಲ ನನಗೆ ಸಹ ಅದೇ ಥರದ್ದು ಊಟ ಬೇಕು ಅಂತ. ನನ್ನ ಪ್ಲೇಟ್ ನೋಡಿ ಅವನಿಗೆ ಸಹ ಆಸೆ ಆಗಿ ಅವನು ಸಹ ಸೇಮ್ ಊಟ ತೊಗೊಂಡ. ಮತ್ತು ಪ್ರಶಾಂತ್ ಮತ್ತು ಜಿಯಾ ಏನೋ ಬೇರೆ ತೊಗೊಂಡ್ರು. ತುಂಬ ಬಿಸಿಲಿದ್ದ ಕಾರಣ ಒಂದು ಲಸ್ಸಿ ಸಹ ಆರ್ಡ್ರ್ ಮಾಡಿದ್ವಿ, ಕೋಲ್ಡ್ ಲಸ್ಸಿ. ನೋಡಿ ಇಲ್ಲಿ ಸುತ್ತಮುತ್ತಲು ನೋಡಿ, ಇಲ್ಲಿ ತುಂಬ ಚೆನ್ನಾಗಿದೆ, ಏನೋ ಒಂಥರ ಮಂಗಳೂರು ವೈಬ್ಸೇ ಕಾಣ್ತದೆ. ಊಟ ಸಹ ಸೂಪರ್ ಆಗಿತ್ತು. ಇಲ್ಲಿ ಬರೆದಿದ್ದಾರೆ ನೋಡಿ, ನೋಡಿ ಅಟೀಲು ಅಮ್ಮನ ಮಾಜಂದಿನ ಕಮ್ಮನ ಅಂತ ತುಳುವಲ್ಲಿ. ತುಂಬ ಚೆನ್ನಾಗಿತ್ತು ಊಟ. ಪರ್ಫೆಕ್ಟ್ ಮ್ಯಾಂಗ್ಳೂರ್ ಫುಡ್ ತಿನ್ನಬೇಕಂದ್ರೆ ಪ್ಲೀಸ್ ದುಬೈಯಲ್ಲಿ ಯಾರೆಲ್ಲ ಇದ್ದೀರಿ ಹೋಗಿ ನ್ಯೂ ದಾಸ್ ಪ್ರಕಾಶಿಗೆ ವಿಸಿಟ್ ಮಾಡಿ. ಮತ್ತು ನಾವು ಬಂದ್ವಿ, ಊಟ ಎಲ್ಲ ಆದಮೇಲೆ ಬಂದ್ವಿ ಪ್ರಶಾಂತಿನ ಸೈಟ್ ಆಫೀಸಿಗೆ. ಇನ್ನೂ ಸಹ ಕೆಲಸ ಸ್ವಲ್ಪ ಬಾಕಿ ಇತ್ತು ಅಂತ, ಮತ್ತು ಯಾರೋ ಒಂದು ಸಹ ಪಿಕಪ್ ಮಾಡಬೇಕಿತ್ತು. ಹಾಗಾಗಿ ಮತ್ತೆ ಸಹ ನಾವು ಬಂದ್ವಿ ಪ್ರಶಾಂತಿನ ಸೈಟ್ ಆಫೀಸಿಗೆ. Imagino que dejaron ahí tan buenas, porque nadie ha regresado. Dime la verdad, porque sé que frío con el sol, porque hemos cambiado el hablar por callar, porque hay verdades que no hablan, porque duele mal esperar tu palabra que se atreva. Dime lo que no quiero oír. ಮತ್ತು ನೀರನ್ನು ನೋಡಿ ನೈತಿಕ್ ಮತ್ತು ಜಿಯನ್ಗೆ ಆಡುವ ಅಂತ ಆಯಿತು ಬೀಚಲ್ಲೆಲ್ಲ. ನಾನು ಹೇಳಿದೆ ಇಲ್ಲ ನೆಕ್ಸ್ಟ್ ವೀಕೆಂಡ್ ಇನ್ನೊಮ್ಮೆ ಬೀಚಿಗೆ ಅಂತಲೇ ಪ್ಲ್ಯಾನ್ ಮಾಡೋಣ, ಈಗೆಲ್ಲ ಆಡೋದು ಬೇಡ, ಡ್ರೆಸ್ ಸಹ ಇಲ್ಲ ನಮ್ಮ ಹತ್ರ, ಒದ್ದೆಲ್ಲ ಆದರೆ ಅಂತ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರ್ತದೆ ಅಂತ ನೆನೆಸ್ತೇನೆ ಫ್ರೆಂಡ್. ಈ ಡೇ ಟು ಡೇ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಹೀಗೆ ಇರಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗುತ್ತು